ಸಣಕಲು ಶರೀರದ ರೇಣುಕಸ್ವಾಮಿಯಲ್ಲಿ ರಾಕ್ಷಸರಂತಿದ್ದಂತಹ ಡಿ ಗ್ಯಾಂಗ್ ಯಾವ ರೀತಿ ಕ್ರೌರ್ಯವನ್ನ ಮೆರಿತು ಅಂತಂದ್ರೆ ಒಂದೊಂದು ಏಟು ನರಕ ದರ್ಶನವನ್ನ ಮಾಡಿಸಿತ್ತು. ಅಷ್ಟಕ್ಕೂ ಈ ಡೆವಿಲ್ ಗ್ಯಾಂಗ್ನ ಕ್ರೌರ್ಯ ಯಾವ ರೀತಿ ಇತ್ತು, ರೇಣುಕಸ್ವಾಮಿಗೆ ಕೊಟ್ಟ ಚಿತ್ರ ಹಿಂಸೆ ಯಾವ ರೀತಿ ಇತ್ತು, ಬರೀ ನೋಡ್ಕೊಂಬರೋಣ. ರೇಣುಕಾಸ್ವಾಮಿ ಮೇಲೆ ಮೃಗದಂತೆ ಎರಗಿದ್ದ ದಾಸ, ಮನ ಬಂದಂತೆ ಥಳಿಸಿ ದರ್ಶನ್ ರೌದ್ರವಾತಾರ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದನ್ನ ಕಂಡು ಕೆರಳಿ ಕೆಂಡವಾಗಿದ್ದ ದಾಸ ರೇಣುಕಾಸ್ವಾಮಿ ಮೇಲೆ ಮೃಗದಂತೆ ಎರಗಿದ್ದ, ಮನ ಬಂದಂತೆ ಮನಸೋ ಇಚ್ಛೆ ಥಳಿಸಿ ರೌದ್ರವತಾರ ತೋರಿದ್ದ. ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಬೆಚ್ಚಿ ಬೀಳಿಸುವ ವಿಚಾರ ಬೆಳಕಿಗೆ ಬಂದಿದೆ. ರೇಣುಕಾಸ್ವಾಮಿ ಕೈಕಟ್ಟಿ ಹಾಕಿ ಆತನ ಮುಖಾಮುಖಿ ನೋಡದೆ ಕೈಗೆ ಸಿಕ್ಕ ವಸ್ತುಗಳಲ್ಲಿ ಥಳಿಸಿದ್ದಾನೆ. ಕಾಲಲ್ಲಿ ಒದ್ದು ಕ್ರೌರ್ಯ ಮೆರೆದಿದ್ದಾನೆ. ಪೊಲೀಸರ ವಿಚಾರಣೆ ವೇಳೆ ಹಲ್ಲೆ ಬಗ್ಗೆ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾನೆ. ಒಂದಲ್ಲ ಎರಡಲ್ಲ 3 ಭಾಗಕ್ಕೆ ದರ್ಶನ್ ಬಲವಾಗಿ ಹೊಡೆದಿದ್ದಾನೆ. ದಾಸನ ರೌದ್ರವಾತಾರ. ರೇಣುಕಸ್ವಾಮಿ ಗುಪ್ತಾಂಗಕ್ಕೆ ಒದ್ದಿರುವ ದರ್ಶನ್ ಇದರದ್ದೇ ಫೋಟೋ ಕಳಿಸಿದ್ದಲ್ವಾ ಅಂತ ಥಳಿಸಿದ್ದಾನೆ. ಗುಪ್ತಾಂಗಕ್ಕೆ 2-3 ಬಾರಿ ದರ್ಶನ್ ಒದ್ದಿದ್ದಾನೆ. ಅಷ್ಟೇ ಅಲ್ಲದೆ ಕಾಲಿನಿಂದ ಎದೆಗೆ ಬಲವಾಗಿ ಒದ್ದಿದ್ದಾನೆ. 110 ಕೆಜಿಯ ದರ್ಶನ್ ಒದೆಯುತ್ತಿದ್ದಂತೆ ಪಕ್ಕೆಲುಬು ಪುಡಿ ಪುಡಿಯಾಗಿದೆ. ತೀವ್ರ ಥಳಿತಕ್ಕೆ ರೇಣುಕಸ್ವಾಮಿ ತಲೆಗೆ ಗಾಯವಾಗಿದೆ. ರೇಣುಕಸ್ವಾಮಿ ಎತ್ತಿ ಎಸೆದಿದ್ದಂತೆ ಈ ಕಾಟೇರ ಅತ್ತಿಂದ ಇತ್ತಿಂದ ಅತ್ತ ರೇಣುಕಾನ ಎಸೆದಿದ್ದಾನೆ ಈ ದಾಸ. ಎಸೆದ ರಭಸಕ್ಕೆ ಲಾರಿಗೆ ಹೊಡೆದುಕೊಂಡು ಆತ ಕೆಳಗೆ ಬೀಳ್ತಾನೆ. ಮಿನಿ ಲಾರಿಯಲ್ಲಿದ್ದ ವಸ್ತು ತಲೆಗೆ ಹೊಕ್ಕಿ ಗಂಭೀರ ಗಾಯವಾಗಿದೆ. ರೇಣುಕಸ್ವಾಮಿಯನ್ನ ನೋಡುತ್ತಿದ್ದಂತೆ ಮೃಗದಂತೆ ವರ್ತಿಸಿದ ದರ್ಶನ್ ತನ್ನಲ್ಲಿದ್ದ ಅಷ್ಟು ಕೋಪವನ್ನ ಆತನ ಮೇಲೆ ತೋರಿಸಿದ್ದಾನೆ. ಇದರಿಂದ ಅಣುವಾಗಿ ನರಳಿ ರೇಣುಕಸ್ವಾಮಿ ಸಾವನ್ನಪ್ಪಿದ್ದಾನೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿನಿಮಾಗಳಲ್ಲಿ ಡಿ ಬಾಸ್ ಅಂತ ಹೀರೋ ಆಗಿ ದಶಕಗಟ್ಲೆ ಮೆರೆದಾತ ರಿಯಲ್ ಲೈಫಲ್ಲಿ ಎಂಥ ಖತರ್ನಾಕ್ ವಿಲನ್ ಆಗ್ಬಿಡ್ತಾನಲ್ರಿ. ಅಷ್ಟು ಕೆಟ್ಟ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಹೀರೋ ಆಗಿದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ರೇಣುಕಾಸ್ವಾಮಿ ಏನೇ ಮೆಸೇಜ್ ಮಾಡಲಿ ಹಾಗೆ ಮಾಡೋದಿಲ್ಲ ದರ್ಶನ್. ತಾನೇ ಕಾನೂನನ್ನು ಕೈಗೆತ್ಕೊಳ್ತಾನೆ. ಆಮೇಲೆ ಮಾಡಿದ ಕುಕೃತ್ಯನ ಮುಚ್ಚಾಕೋದಕ್ಕೆ ಖತರ್ನಾಕ್ ಸ್ಕೆಚ್ ಹಾಕ್ತಾರೆ. ಏನದು ಖತರ್ನಾಕ್ ಸ್ಕೆಚ್ ನೋಡಿ. ನಾಶಕ್ಕೆ ಡೆವಿಲ್ ಮಾಡಿದ್ದು ಮಾಸ್ಟರ್ ಪ್ಲಾನ್. ಕೇಸ್ ಮುಚ್ಚಿ ಹಾಕಲು ಲಕ್ಷ ಖರ್ಚಿಗೆ ತಂತ್ರ. ಕೊಲೆಯಾದ ರಾತ್ರಿಯೇ ಹಣ ಸೆಟ್ಲ್ ಮಾಡಿದ್ದ ಪೊರ್ಕಿ. ಭೂಲೋಕದಲ್ಲೇ ರೇಣುಕಾಸ್ವಾಮಿಗೆ ನರಕ ದರ್ಶನ ಮಾಡಿದ್ದ ಡೆವಿಲ್ ಗ್ಯಾಂಗ್ ಛಿದ್ರ ಆಗಿದೆ. ರಾಜ್ಯದ ವಿವಿಧ ಜೈಲ್ಗಳಲ್ಲಿ ರೌಡಿ ಗ್ಯಾಂಗ್ ಮುದ್ದೆ ಮುರಿತಿದೆ. ರೇಣುಕಾಸ್ವಾಮಿಯನ್ನ ಅಮಾನುಷವಾಗಿ ಕೊಂದ ಫೋಟೋಗಳು ಹಲ್ಚಲ್ ಎಬ್ಬಿಸುತ್ತಿರೋ ಮಧ್ಯೆಯೇ ಕೊಲೆ ಕೇಸ್ ಮುಚ್ಚಿ ಹಾಕಲು ಪೊರ್ಕಿ ಮಾಸ್ಟರ್ ಪ್ಲಾನ್ ಮಾಡಿದ್ದ ಅನ್ನೋದು ಬೆಳಕಿಗೆ ಬಂದಿದೆ. ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮತ್ತು ನನ್ನ ಪ್ರೇಯಸಿ ಪವಿತ್ರ ಗೌಡ ಹೆಸರು ಬರಬಾರದು. ಇದಕ್ಕೋಸ್ಕರ ಲಕ್ಷ ಖರ್ಚು ಮಾಡೋದಾಗಿ ಹೇಳಿದ್ನಂತೆ. ರೇಣುಕಾಸ್ವಾಮಿ ಕೊಲೆಯಾದ ರಾತ್ರಿಯೇ ಹಣ ಸೆಟ್ಲ್ ಮಾಡಿದ್ನಂತೆ. ತನ್ನ ಬಳಿ ಹಾಗೂ ಮಾಜಿ ಕಾರ್ಪೊರೇಟರ್ ಬಳಿ ಹಣ ಪಡೆದುಕೊಟ್ಟಿದ್ದನಂತೆ ಈ ಪೊರ್ಕಿ. ಕಾಟೇರನ ಮನೆಯಿಂದ ವಿನಯ್ ಹಣ ತೆಗೆದುಕೊಂಡು ಹೋಗ್ತಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಾಗಾದ್ರೆ ಒಟ್ಟು 30 ಸ್ಯಾಂಪಲ್ಸ್ಗಳಿಗೆ ಸಂಬಂಧಿಸಿದ ಆಡಿಯೋ ವಿಡಿಯೋ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಆಡಿಯೋ ವಿಡಿಯೋದಲ್ಲಿ ರೇಣುಕಾಸ್ವಾಮಿ ಕೊಲೆ ಸಾಕ್ಷ್ಯಗಳು ರಿವೀಲ್ ಆಗಿವೆ. ಟ್ರೆಂಡ್ಸ್ ಶೋರೂಮ್ನಲ್ಲಿ ಆರೋಪಿಗಳು ಬಟ್ಟೆ ಖರೀದಿಸಿದ ಸಿಸಿಟಿವಿ ದೃಶ್ಯಾವಳಿಗಳ ಸಾಕ್ಷ್ಯಗಳು ಲಭಿಸಿವೆ. ಶವ ಬಿಸಾಡಿದ ಸ್ಥಳದಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳು ಸಿಕ್ಕಿವೆ. ತುಮಕೂರಿನ ದುರ್ಗಾ ಬಾರ್ನಲ್ಲಿ ಎಣ್ಣೆ ಖರೀದಿಸಿರುವ ದೃಶ್ಯ, ಚಿತ್ರದುರ್ಗ ಟು ಬೆಂಗಳೂರು ಟೋಲ್ಗಳ ಸಿಸಿಟಿವಿ ಫುಟೇಜ್ ಲಭಿಸಿವೆ. ಚಿತ್ರದುರ್ಗದ ಬಾಲಾಜಿ ಬಾರ್ ಸಿಸಿಟಿವಿ ದೃಶ್ಯಾವಳಿಗಳು, ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನ ಸಿಸಿಟಿವಿ ದೃಶ್ಯಗಳು ತನಿಖಾ
ತನಿಖಾಧಿಕಾರಿಗಳಿಗೆ ಲಭಿಸಿವೆ. ಆರೋಪಿಗಳು ಶರಣಾಗತಿಗೆ ಬಂದ ವೇಳೆ ಸಿಸಿಟಿವಿ ಫುಟೇಜ್, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅಂಡ್ ಪಟ್ಟಣಗೆರೆ ಶೆಡ್ನ ಸಿಸಿಟಿವಿ, ಆರೋಪಿಗಳ ವಾಹನಗಳು ಓಡಾಟದ ಸಿಸಿಟಿವಿ ದೃಶ್ಯಗಳು ಸಿಕ್ಕಿವೆ. ಮಾರಮ್ಮ ಟೆಂಪಲ್ ಸಮೀಪದ ಸಿಸಿಟಿವಿ ವಿಡಿಯೋ, ಪವಿತ್ರ ಗೌಡ ಮನೆಯ ಸಿಸಿಟಿವಿ ಫುಟೇಜ್ ಕೂಡ ಲಭಿಸಿವೆ. ಬಾಡಿ ಬಿಸಾಡಲು ಹೋದ ವೇಳೆ ಸೆರೆ ಸಿಕ್ಕ ಸಿಸಿಟಿವಿ ದೃಶ್ಯ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಸಿಸಿಟಿವಿ ದೃಶ್ಯಾವಳಿಗಳು ತನಿಖಾಧಿಕಾರಿಗಳಿಗೆ ಸಿಕ್ಕಿವೆ. ಡೆವಿಲ್ ಗ್ಯಾಂಗ್ನಿಂದ ಹತ್ಯೆಯಾದ ರೇಣುಕಾಸ್ವಾಮಿ ಫೋಟೋ ಇರುವ ಪೆನ್ ಡ್ರೈವ್ ಕೂಡ ಲಭ್ಯವಾಗಿದೆ. A1 ಪವಿತ್ರ ಗೌಡ, ದಾಸನಿಗೆ ಸಂಬಂಧಿಸಿದ ಫೋಟೋ, ಇತರೆ 15 ಜನ ಆರೋಪಿಗಳಿಗೆ ಸಂಬಂಧಿಸಿದ ಫೋಟೋಗಳು, ಸಾಕ್ಷಿದಾರರ ಫೋಟೋಗಳು ರಿಟ್ರೀವ್ನಲ್ಲಿ ಪತ್ತೆಯಾಗಿವೆ. ಪೊರ್ಕಿ ಮನೆಯ ಡಿವಿಆರ್ನಲ್ಲೂ ಕೆಲವು ಮಹತ್ವದ ಸಾಕ್ಷ್ಯಗಳು ರಿಟ್ರೀವ್ ಆಗಿವೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ನಟ ದರ್ಶನ್ ಈಗಾಗಲೇ ಬಳ್ಳಾರಿ ಜೈಲು ಸೇರಿಯಾಗಿದೆ. ಈ ರೀತಿಯ ಕೃತ್ಯದಿಂದ ಡೆವಿಲ್ ಗ್ಯಾಂಗ್ ಒಂದ್ ಕಡೆ ಜೈಲಲ್ಲಿದ್ರೆ ಮತ್ತೊಂದು ಕಡೆ ಪತಿಯನ್ನ ಜೈಲಿಂದ ಬಿಡಿಸೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಂಬಿ ಹಿಂದೆ ದಾಸನ ಒದ್ದಾಟ, ಪತಿಯನ್ನ ಬಿಡಿಸಲು ಪತ್ನಿಯ ಪರದಾಟ. ಪ್ರಾಣಿಗಿಂತಲೂ ಹಿಂಸೆಯಾಗಿ ರೇಣುಕಾಸ್ವಾಮಿಯನ್ನ ಪರಲೋಕಕ್ಕೆ ಕಳಿಸಿದ ಡೆವಿಲ್ ಅಂಡ್ ಗ್ಯಾಂಗ್ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಕನಸಿನ ಮಾತು. ಇಂಥವರಿಗೆ ಹೀಗೆ ಆಗ್ಬೇಕು ಅಂತ ಹಲವರು ಶಾಪ ಹಾಕ್ತಿದ್ದಾರೆ. ಈ ಮಧ್ಯೆ ದರ್ಶನ್ ಸೋಮವಾರ ಬೇಲ್ಗಾಗಿ 57ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ಬಳ್ಳಾರಿ ಜೈಲಲ್ಲಿ ದರ್ಶನ್ನ ಭೇಟಿಯಾಗಿದ್ರು. ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿ ನೀಡಿದ್ರು. ಇನ್ನು ಜಾಮೀನು ಅರ್ಜಿಗೆ ಸಹಿ ಹಾಕಿಸಿಕೊಂಡಿದ್ದಾರೆ. ಜೈಲಿನ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ವಕೀಲರ ಜೊತೆ ಮಾತನಾಡಿದ್ದಾರೆ. ಹೀಗಾಗಿ ಜೈಲಲ್ಲಿ ದರ್ಶನ್ ಬೇಲ್ ಟೆನ್ಷನ್ನಲ್ಲಿ ಇದ್ದಾರೆ. ಇನ್ನು ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಕೂಡ ನಾನಾ ಕಸರತ್ತು ಮಾಡ್ತಿದ್ದಾರೆ. ಒಂದು ಕಡೆ ರಾಜಕಾರಣಿಗಳನ್ನ ಭೇಟಿಯಾಗಿದ್ರೆ ಮತ್ತೊಂದು ಕಡೆ ದೇವರ ಮೊರೆ ಹೋಗಿದ್ದಾರೆ. ನಿನ್ನೆ ಬೆಳಿಗ್ಗೆ ಮಂತ್ರಾಲಯದ ರಾಘವೇಂದ್ರ ಮಠಕ್ಕೆ ಭೇಟಿ ನೀಡಿ ಪಾದ ಪೂಜೆ ನೆರವೇರಿಸಿದ್ರು. ಅಷ್ಟೇ ಅಲ್ಲ, ದರ್ಶನ್ ಸಹೋದರ ದಿನಕರ್ ಕೂಡ ಅತ್ತಿಗೆಗೆ ಸಾಥ್ ನೀಡಿದ್ರು. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಈ ಡೆವಿಲ್ ಗ್ಯಾಂಗ್ನ ರಾಕ್ಷಸ ಕ್ರೌರ್ಯ ನಿಜಕ್ಕೂ ರಕ್ತ ಕುದಿಯೋ ಹಾಗೆ ಮಾಡುತ್ತೆ. ಬದುಕಿದ್ದಾಗಲೇ ರೇಣುಕಾಸ್ವಾಮಿಗೆ ರಾಕ್ಷಸರು ನರಕ ತೋರಿಸ್ಬಿಟ್ರು. ಆದರೆ ರೇಣುಕಾಸ್ವಾಮಿ ಯಾರ ಏಟಿಂದ ಸತ್ತಿದ್ದು, ಹೇಗೆಲ್ಲ ಆತನಿಗೆ ಇವರು ಈ ಚಿತ್ರಹಿಂಸೆ ಕೊಟ್ಟರು, ಡೀಟೇಲ್ಸ್ ನಿಮ್ಮ ಮುಂದೆ. ದರ್ಶನ್ ಏಟಿಗೆ ಪತರಗುಟ್ಟಿದ ರೇಣುಕಾಸ್ವಾಮಿ, ಒಂದೇ ಒದಗೆ ರೇಣುಕಾಸ್ವಾಮಿ ವಿಲವಿಲ ಒದ್ದಾಟ. ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿಟ್ಟು ಟಾರ್ಚರ್ ಇಟ್ಟಿದ್ದ ಗ್ಯಾಂಗ್ ನರಕ ತೋರಿಸಿದ್ರು. ಶೆಡ್ಗೆ ಬಂದ ದರ್ಶನ್ ಕೋಪದಲ್ಲಿ ಒಂದೇ ಒಂದು ಏಟು ಕೊಡ್ತಿದ್ದಂತೆ ರೇಣುಕಾಸ್ವಾಮಿ ಪಾತರಗುಟ್ಟು ಹೋಗಿದ್ದ. ನೆಲದ ಮೇಲೆ ಬಿದ್ದು ಒದ್ದಾಡಿದ್ದಾನೆ. ಆದ್ರೂ ಬಿಡದೆ ದಾಸ ಥಳಿಸಿದ್ದಾನೆ. ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಂನಲ್ಲಿ ಬಲವಾಗಿ ಪೆಟ್ಟು ಬಿದ್ದು ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ. ಯಾವ ಅಂಗಕ್ಕೆ ಪೆಟ್ಟು ಬಿದ್ದು ಸತ್ತಿದ್ದು ಅಂತ ದೃಢಪಡಿಸುವಂತೆ ವೈದ್ಯರಿಗೆ ಪೊಲೀಸರು ಪತ್ರ ಬರೆದಿದ್ದಾರೆ. ಮೇಲ್ನೋಟಕ್ಕೆ ದರ್ಶನ್ ಹೊಡೆತದಿಂದಲೇ ಸತ್ತಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಪಕ್ಕೆಲುಬು ಮುರಿದು ಹಾಗೂ ಮರ್ಮಾಂಗಕ್ಕೆ ಏಟು ಬಿದ್ದು ಸತ್ತಿದ್ದಾನೆ ಎಂಬುದರ ಬಗ್ಗೆ ಪೊಲೀಸರು ಶಂಕಿಸಿದ್ದಾರೆ. ಹೀಗಾಗಿ ಯಾವ ಭಾಗಕ್ಕೆ ಬಿದ್ದ ಏಟಿನಿಂದ ಸತ್ತಿರಬಹುದು ಎಂಬ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ವೈದ್ಯರ ಮೊರೆ ಹೋಗಿದ್ದಾರೆ. ವೈದ್ಯರ ವರದಿ ಬಂದ ಬಳಿಕ ಆ ಅಂಶ ಚಾರ್ಜ್ ಶೀಟ್ನಲ್ಲಿ ಸೇರಿಸಲಿದ್ದಾರೆ. ಯಾರಿಂದ ಸತ್ತಿದ್ದು ಅಂತ ಅಡಿಷನಲ್ ಆಗಿ ಸಲ್ಲಿಸುವ ಚಾರ್ಜ್ ಶೀಟ್ನಲ್ಲಿ ಈ ವಿಚಾರ ಪ್ರಸ್ತಾಪವಾಗಲಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಈ ಕೇಸಲ್ಲಿ ಬಚಾವಾಗೋದೇ ಕಷ್ಟ, ಜಾಮೀನು ಸಿಗೋದು ದೂರದ ಮಾತು ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಕಾರಣ ಚಾರ್ಜ್ ಶೀಟ್ನಲ್ಲಿ ಮುಖ್ಯವಾಗಿ 10 ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆಯಂತೆ. ಆ 10 ವಿಚಾರಗಳೇ
ದರ್ಶನ್ಗೆ ಕಂಟಕ ತರೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಾನೂ ಹೇಳಲಾಗ್ತಾ ಇದೆ. ಹಾಗಿದ್ರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿರೋ ಆ 10 ಮಾಹಿತಿ ಏನು, ಅದು ಯಾವ ರೀತಿ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಮುಳುವಾಗುತ್ತೆ, ಬನ್ನಿ ನೋಡೋಣ. ದರ್ಶನಿಗೆ ಆ 10 ವಿಚಾರಗಳೇ ಕಂಟಕ. ದಾಸ ಲಾಕ್ ಆಗಲು ಅದೇ ಕಾರಣ. ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ ಪಾರ್ಟಿ ಮಾಡಿದ್ದನೆಂಬ ಮಾಹಿತಿ ಇದೆ. ಆದರೆ ದಾಸ ಲಾಕ್ ಆಗಲು ಆ 10 ವಿಚಾರಗಳೇ ಕಾರಣ ಅಂತ ಹೇಳಲಾಗ್ತಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಚಾರ್ಜ್ ಶೀಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಯಾವ ಕಾರಣಗಳು ಅಂತ ನೋಡೋದಾದ್ರೆ, ಆ 10 ವಿಚಾರಗಳೇ ಕಂಟಕ. ಪೊಲೀಸರ ಎದುರು ದರ್ಶನ್ ಹೆಸರು ಹೇಳಿದ್ದ ಕೇಶವಮೂರ್ತಿ, ದರ್ಶನ್ ಬಟ್ಟೆ ಶೂಗಳ ಮೇಲೆ ಸಿಕ್ಕಿರುವ ರೇಣುಕಾಸ್ವಾಮಿ ರಕ್ತದ ಕಲೆ, ಆರೋಪಿ ರಾಘವೇಂದ್ರನ ಸ್ವ ಇಚ್ಛಾ ಹೇಳಿಕೆಯೂ ಕಾರಣ, ಕಿಡ್ನಾಪ್ನಿಂದ ಶವ ಬಿಸಾಕುವವರೆಗೆ ಸೂಚನೆ ಪಾಲಿಸಿದ ಹೇಳಿಕೆ, ದರ್ಶನ್ ನೀಡಿದ ಸೂಚನೆ ಬಗ್ಗೆ ಜಡ್ಜ್ ಬಳಿ ಹೇಳಿರುವ ರಾಘವೇಂದ್ರ, ಪ್ರದೋಷಿಗೆ ನೀಡಿದ್ದ ಹಣ ಸಂಪರ್ಕದಲ್ಲಿರುವುದಕ್ಕೆ ಸಿಡಿಆರ್ ವರದಿ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಿಂದ ಹೊರಟ ದೃಶ್ಯಗಳು, ಮೋಹನ್ ರಾಜ್ನಿಂದ 40 ಲಕ್ಷ ಹಣ ಪಡೆದುಕೊಂಡ ಬಗ್ಗೆ ಮಾಹಿತಿ, ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಜೊತೆ ಬಂದಿರುವ ಸಿಸಿಟಿವಿ ದೃಶ್ಯಗಳು, ಆರೋಪಿ ನಾಗರಾಜ್ ನೀಡಿರುವ ಸ್ವ ಇಚ್ಛಾ ಹೇಳಿಕೆ, ದರ್ಶನ್ ಶೂಗಳಲ್ಲಿ ಪತ್ತೆಯಾಗಿರುವ ಪಟ್ಟಣಗೆರೆ ಶೆಡ್ ಮಣ್ಣು, ಶೆಡ್ನಲ್ಲಿ ಆರೋಪಿಯೊಬ್ಬನ ಜೊತೆ ತೆಗೆದುಕೊಂಡಿರುವ ಸೆಲ್ಫಿ. ಇವೆಲ್ಲ ಮಾಹಿತಿಗಳು ದರ್ಶನ್ಗೆ ಕಂಟಕವಾಗಿದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಮಾಹಿತಿಗಳಿಂದ ದಾಸ ಜೈಲಲ್ಲೇ ಲಾಕ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.